ಆತ್ಮನಿರ್ಭರ ಭಾರತದ ಅಭಿಯಾನವು ದೇಶದ ಕೈಮಗ್ಗ ವಲಯವನ್ನು ಬಲಪಡಿಸಿದೆ ಮತ್ತು ಇದು ದೇಶದ ವಿಶಿಷ್ಟ ಗುರುತನ್ನು ಪ್ರತಿನಿಧಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2015ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಪ್ರಾರಂಭಿಸಲಾಗಿತ್ತು. ರಾಷ್ಟ್ರವು ತನ್ನ ನೇಕಾರರ ಕಠಿಣ ಪರಿಶ್ರಮ, ಕೊಡುಗೆ ಮತ್ತು ಪರಂಪರೆಯನ್ನು ಹೆಮ್ಮೆಯಿಂದ ಗುರುತಿಸಲು ಮತ್ತು ಪ್ರಶಂಸಿಸಲು ಇದು ನಾಂದಿಯಾಯಿತು ಎಂದು ಹೇಳಿದರು. ಇಂದು ವಿಶ್ವದ ಕೈಮಗ್ಗ ಉತ್ಪನ್ನಗಳಲ್ಲಿ ಸುಮಾರು 95% ಭಾರತದಲ್ಲಿ ಉತ್ಪಾದಿಸಲ್ಪಡುತ್ತದೆ ಎಂದ ಸಚಿವರು, ಕೈಮಗ್ಗ ವಲಯವು ಮಹಿಳಾ ನೇತೃತ್ವದ ವಲಯವಾಗಿದ್ದು ಇದರಲ್ಲಿ ಸುಮಾರು 70% ಪಾಲುದಾರರು ಮಹಿಳೆಯರಾಗಿದ್ದಾರೆ. ಪ್ರಸ್ತುತ ದೇಶದಲ್ಲಿ 28 ಲಕ್ಷಕ್ಕೂ ಹೆಚ್ಚು ಮಗ್ಗಗಳಿವೆ. ಅವುಗಳಲ್ಲಿ 25 ಲಕ್ಷ ಗ್ರಾಮೀಣ ಪ್ರದೇಶಗಳಲ್ಲಿವೆ. ಸುಮಾರು 35 ಲಕ್ಷ 22 ಸಾವಿರ ನೇಕಾರರು ಮತ್ತು ಕಾರ್ಮಿಕರು ಈ ವಲಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಹೇಳಿದರು. कि अभी भी दुनिया के बाजार में हैंडमेड का डिमांड है. ये अलग बात है कि पैटर्न, कलर, लोग अब दूसरे सूते में आ गए हैं, आप जानते हैं. तो मैं इनके संवेदना को मैं अपना संवेदना इससे पहले ले चुका हूं और प्रधानमंत्री जी उसके ऊपर ज्यादा चिंतित हैं. ರೈಲ್ವೆ ಇಲಾಖೆಯ ಪ್ರಗತಿಯ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಸಮಯದ ಮಿತಿಯೊಳಗೆ ಬರುವ ರೈಲುಗಳ ಸಂಖ್ಯೆಯಲ್ಲಿ ಗಣನೀಯ ಪ್ರಗತಿಯಾಗುತ್ತಿದೆ ಎಂದರು. ಭಾರತೀಯ ರೈಲ್ವೆ 77% ಸಮಯ ಪಾಲನೆ ಸಾಧಿಸಿದ್ದು 24 ರೈಲ್ವೆ ವಿಭಾಗಗಳು 90%ಕ್ಕಿಂತ ಹೆಚ್ಚು ಸಮಯ ಪಾಲನೆಯನ್ನು ದಾಖಲಿಸಿವೆ ಎಂದು ಹೇಳಿದರು. ಈ ಸಮಯ ಪಾಲನೆಯು ಸದ್ಯ ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿಯಂತಹ ದೇಶಗಳಿಗೆ ಹೋಲಿಸಬಹುದಾಗಿದ್ದು, ಉನ್ನತ ಗುಣಮಟ್ಟಕ್ಕೆ ಜಾಗತಿಕವಾಗಿ ಹೆಸರುವಾಸಿಯಾಗಿರುವ ಜಪಾನ್ನ ಮಾನದಂಡಕ್ಕೆ ಅನುಗುಣವಾಗಿ ನಡೆದುಕೊಳ್ಳಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ರೈಲ್ವೆ ತನ್ನ ವಿಶಾಲ ಜಾಲದ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಬಹುತಂತ್ರಗಳನ್ನು ಅಳವಡಿಸಿಕೊಂಡಿದೆ. ಐಟಿ ಆಧಾರಿತ ವ್ಯವಸ್ಥೆಗಳು, ಎಐ ಆಧಾರಿತ ವಿಶ್ಲೇಷಣೆ ಸೇರಿದಂತೆ ಸುಧಾರಿತ ತಾಂತ್ರಿಕ ಸಾಧನಗಳನ್ನು ರೈಲು ವೇಳಾಪಟ್ಟಿಗಳಲ್ಲಿನ ರಚನಾತ್ಮಕ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು ನಿಯೋಜಿಸಲಾಗಿದೆ ಎಂದು ಹೇಳಿದರು. The budget for Kerala has increased 8 times. Now, 1 second, sir. Sir, please. Why? If you don't allow me to. Let him answer now. Sir, all these projects that we have taken up and we have completed, sir, we have done with full sincerity, and every work that we take up, Honorable Prime Minister's absolute focus on railways, that has actually given good results throughout the country.